ವಿದ್ಯಾರ್ಥಿ, ನಾವಿಂದು ರಾಷ್ಟ್ರ ನಿರ್ಮಾಣದಲ್ಲಿ ಆಗುವ ಅಗತ್ಯ ಅಂಶಗಳು, ತೊಡಕುಗಳ ಬಗ್ಗೆ ಈಗಾಗಲೇ ಕೊನೆಯ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿರ್ತಕ್ಕಂಥ. ಇನ್ನು ರಾಷ್ಟ್ರ ನಿರ್ಮಾಣದಲ್ಲಿ ಆಗ್ತಕ್ಕಂತಹ ತೊಡಕುಗಳಿಗೆ ಸಂಬಂಧಿಸಿದ ಹಾಗೆ ಪರಿಹಾರ ಉಪಾಯಗಳು ಏನಾಗಿದ್ದಾವೆ ಅಥವಾ ಪರಿಹಾರಗಳನ್ನು ನಾವು ಯಾವ ರೀತಿ ಕಂಡುಕೊಳ್ಬೇಕಾಗಿದೆ. ಸಮಸ್ಯೆ ಅಂತಕ್ಕಂಥದ್ದು ರಾಷ್ಟ್ರ ನಿರ್ಮಾಣದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳು ಸರ್ವೇ ಸಾಮಾನ್ಯಗಳು ಅಂತ. ಹಾಗಾದರೆ ಬಂದ ಸಮಸ್ಯೆಗಳನ್ನು ನಾವು ಯಾವ ರೀತಿಯಲ್ಲಿ ಇವತ್ತು ಬಗೆಹರಿಸ್ಕೊಳ್ಬೋದು ಅಂತಕ್ಕಂತಹ ಒಂದು ವಿಚಾರ. ಹಾಗಾದರೆ ಪರಿಹಾರಗಳು ಏನಾಗಿದ್ದಾವೆ, ಆ ತೊಂದರೆಗಳನ್ನು ಯಾವ ರೀತಿ ಬಗೆಹರಿಸಿಕೊಳ್ಬೇಕಾಗಿದೆ ಅನ್ನುವುದನ್ನು ರಾಜ್ಯಶಾಸ್ತ್ರಜ್ಞರು ಕೊಡ ಮಾಡಲ್ಪಟ್ಟಿದ್ದಾರೆ. ಅದರಲ್ಲಿಯೇ ಪ್ರಥಮವಾಗಿ ಬರ್ತಕ್ಕಂಥದ್ದು ರಾಜಕೀಯ ಸ್ಥಿರತೆ. ಇನ್ನು ಡೆಮೋಕ್ರಸಿಕಲ್ ಗವರ್ನಮೆಂಟಲ್ಲಿ ಅಥವಾ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಗಳಲ್ಲಿ ಸರ್ಕಾರದ ಅವಧಿಯನ್ನು ಸಂವಿಧಾನಬದ್ಧವಾಗಿ ನಿಗದಿಪಡಿಸಲಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಅಂತಂದರೆ ಭಾರತದಲ್ಲಿ ನಾವು ಸರ್ಕಾರದ ಅವಧಿ ಅಂದರೆ 5 ವರ್ಷ ಅಂತ ಹೇಳ್ತೀವಿ. ಅದೇ ನೀವು ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ಹೋದರೆ ನಾವು 4 ವರ್ಷ ಇದೆ ಅಂತ. ಆದರೆ ಅಮೆರಿಕದಲ್ಲಿರ್ತಕ್ಕಂಥ 4 ವರ್ಷ ಆಗಲಿ, ಭಾರತದಲ್ಲಿರ್ತಕ್ಕಂಥ 5 ವರ್ಷವೇ ಆಗಲಿ. ಹಾಗಾದರೆ 5 ವರ್ಷ 4 ವರ್ಷ ಇರ್ತಕ್ಕಂತಹ ಒಂದು ಸಂದರ್ಭದಲ್ಲಿ 5 ವರ್ಷ ಅಥವಾ 4 ವರ್ಷಕ್ಕೆ ನಿಗದಿಪಡಿಸಿಕೊಂಡು ಆಯ್ಕೆಗೊಂಡಂತಹ ಪಕ್ಷ ಅಥವಾ ಸರ್ಕಾರ ತನ್ನ ಅವಧಿಯನ್ನು ಪೂರ್ತಿಗೊಳಿಸಬೇಕಾಗುತ್ತೆ. ಒಂದು ವೇಳೆ ನಿಗದಿಪಡಿಸಿರ್ತಕ್ಕಂಥ ಒಂದು ಅವಧಿಗೆ ಅನುಗುಣವಾಗಿ ಸರ್ಕಾರ ಅವಧಿಯನ್ನು ಪೂರ್ತಿಗೊಳಿಸಲು ಆಗದೇ ಇದ್ದ ಸಂದರ್ಭದಲ್ಲಿ ಅಲ್ಲಿ ಮರು ಚುನಾವಣೆ ಇವತ್ತು ಇರ್ತಕ್ಕಂತಹ ಅವಕಾಶ ಬರುತ್ತೆ ಅಥವಾ ಮರು ಚುನಾವಣೆಗಳು ನಡೀತಾವೆ ಅಂತ. ಇಲ್ಲಿ ನಾವು ವಿಚಾರಗಳನ್ನು ನೋಡಿದಂತಹ ಸಂದರ್ಭ ರಾಷ್ಟ್ರದ ಅಭಿವೃದ್ಧಿಗೆ ಪೂರಕವಾದ ಯೋಜನೆಗಳನ್ನು ಮತ್ತು ಕಾರ್ಯಕ್ರಮಗಳು ಇವತ್ತು ನಾನಾಗಲೇ ಹೇಳ್ತಕ್ಕಂಥದ್ದು. ಒಂದು ಸರ್ಕಾರ ಆಯ್ಕೆಗೊಂಡಂತಹ ಸರ್ಕಾರ ತನ್ನದೇ ಆದಂತಹ ಒಂದು ವಿಚಾರದಲ್ಲಿ ಯೋಜನೆಗಳನ್ನು ಹಾಕಿಕೊಳ್ಳುತ್ತೆ ಅಥವಾ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುತ್ತೆ. ಆ ಯೋಜನೆಗಳು ಕಾರ್ಯಕ್ರಮಗಳು ಯಶಸ್ವಿಯಾಗಿ ಅನುಷ್ಠಾನಕ್ಕೆ ಬಂದು ಜನರಿಂದ ಒಂದು ಅನುಷ್ಠಾನಕ್ಕೆ ಬಂದು ಯಶಸ್ವಿಯಾಗಿ ಜನರನ್ನು ತಲುಪಬೇಕಾಗಿದ್ದರೆ ಅಲ್ಲಿ ಆಯ್ಕೆಗೊಂಡಂತಹ ಒಂದು ಸರ್ಕಾರ ಆ ಯೋಜನೆ ಕಂಪ್ಲೀಟ್ ಆಗೋವರೆಗೂ ಅದು ಅಧಿಕಾರದಲ್ಲಿ ಇರಬೇಕು ಅಂತ. ಅಂದರೆ ಆ ಯೋಜನೆ ಅಂತಕ್ಕಂಥದ್ದಾಗಿ ಅಧಿಕಾರ ಅಂತಕ್ಕಂಥದ್ದಾಗಿ 5 ವರ್ಷದಲ್ಲಿ ಮುಗಿಬೇಕು ಅಂತ. ಅಂದರೆ ಆಯ್ಕೆ ಆದಂತಹ ಜನಪ್ರತಿನಿಧಿಗಳಿಂದ ಆಯ್ಕೆ ಆಗಿರ್ತಕ್ಕಂತಹ ಸರ್ಕಾರವು ಪೂರ್ಣಾವಧಿಯವರೆಗೂ ಕೂಡ ಅಧಿಕಾರದಲ್ಲಿ ಇಲ್ಲದೆ ಹೋದರೆ ಇಲ್ಲಿ ಏನಾಗ್ತೈತೆ ಅಂತಂದರೆ ಆ ಸರ್ಕಾರ ಬಿದ್ದು ಹೋಗ್ಬಿಡುತ್ತೆ ಅಥವಾ ಆ ಸರ್ಕಾರ ಸಂಪೂರ್ಣವಾಗಿ ಅಧಿಕಾರವನ್ನು ಕಳೆದುಕೊಳ್ಳುತ್ತೆ. ಮತ್ತೊಂದು ಪಕ್ಷ ಅಥವಾ ಮತ್ತೊಂದು ಸರ್ಕಾರ ಇಲ್ಲಿ ಆಳ್ವಿಕೆಗೆ ಬರುತ್ತೆ. ಆ ಆಳ್ವಿಕೆಗೆ ಬಂದಂತಹ ಪಕ್ಷ ಹಿಂದೆ ಆಳ್ವಿಕೆ ಮಾಡಿ ಹೋದಂತಹ ಪಕ್ಷದ ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ಅದು ಮುಂದುವರಿಸುವುದಿಲ್ಲ. ಏಕೆಂದರೆ ಅಕಸ್ಮಾತ್ ಯೋಜನೆಗಳು ಪೂರ್ಣಗೊಂಡು ಯಶಸ್ವಿಯಾದವು ಅಂತಂದರೆ ಆ ಯೋಜನೆಯ ಸಂಪೂರ್ಣವಾಗಿರ್ತಕ್ಕಂಥ ನಾವೇನು ಕ್ರೆಡಿಟ್ ಅಂತ ಹೇಳ್ತೀವಿ ಅಥವಾ ಅವರು ಇರ್ತಕ್ಕಂಥ ಒಂದು ಸಕ್ಸಸ್ ಅಂತ ಏನು ಹೇಳ್ತೀವಿ ಅದು ಆ ಪಕ್ಷಕ್ಕೆ ಬರುತ್ತೆ ಹೊರತು ನಮಗೆ ಬರಲ್ಲ ಅನ್ನೋ ಒಂದು ದೃಷ್ಟಿಕೋನದಿಂದ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಸರ್ಕಾರಗಳು ಬದಲಾದಂತೆ ಯೋಜನೆ ಮತ್ತು ಕಾರ್ಯಕ್ರಮಗಳು ಬದಲಾಗ್ತವೆ. ಆ ಯೋಜನೆ ಅಲ್ಲೇ ಬಿಡುತ್ತೆ. ಆ ಯೋಜನೆ ಕಂಪ್ಲೀಟೇಷನ್ ಆಗೋದೇ ಇಲ್ಲ. ಯಾಕಂದರೆ ಅವು ಹಿಂದಿನ ಸರ್ಕಾರ ಮಾಡಿದ್ರಿ ಮತ್ತು ಅಕಸ್ಮಾತ್ ನಾವು ಮಾಡಿದರೆ ಅವ್ರದ್ದೇ ಕ್ರೆಡಿಟ್ ಬರುತ್ತೆ. ಆ ಯೋಜನೆಯನ್ನು ತಾತ್ಕಾಲಿಕವಾಗಿ ತಡೆ ಇಡ್ರಿ ಅಥವಾ ಆ ಯೋಜನೆಗೆ ಹಣ ಕಡಿಮೆ ಕೊಡ್ರಿ
ಅದು ಮುಂದೆ ಸಣ್ಣಂಗೆ ಯಾವಾಗ ಮುಗಿದೈತೆ ಮುಗಿಲಿ, 4 ವರ್ಷಕ್ಕೆ ಮುಗಿದು, 8 ವರ್ಷಕ್ಕೆ ಮುಗಿಲಿ, 8 ವರ್ಷಕ್ಕೆ ಮುಗಿದು, 16 ವರ್ಷಕ್ಕಾದ್ರೂ ಮುಗಿಲಿ, 50 ವರ್ಷಕ್ಕಾದ್ರೂ ಮುಗಿಲಿ. ಆ ಕ್ರೆಡಿಟ್ ಬರೋದಿಲ್ಲ ಅನ್ನತಕ್ಕಂತಹ ದೃಷ್ಟಿಕೋನದಿಂದ ಸರ್ಕಾರಗಳು ಬದಲಾಗ್ತಾ ಹೋದವು ಅಂತಂದರೆ ನಿರಂತರವಾಗಿ ಚುನಾವಣೆಗಳು ಬರ್ತವೆ. ಚುನಾವಣೆಗಳು ಬಂದವು ಅಂದರೆ ಕೋಟ್ಯಾಂತರ ರೂಪಾಯಿ ಹಣ ಚುನಾವಣೆಗೆ ಖರ್ಚಾಗಿ ಹೋಗುತ್ತೆ. ರಾಜಕೀಯ ಸ್ಥಿರತೆಯನ್ನು ಕಾಣೋದೇ ಇಲ್ಲ. ಕೆಲವೊಂದು ಸಂದರ್ಭದಲ್ಲಿ ಭಾರತ 2 ವರ್ಷದಲ್ಲಿ 3 ಸಲ ಚುನಾವಣೆಗಳನ್ನು ಅಥವಾ ಲೋಕಸಭೆ ಎಲೆಕ್ಷನ್ಗಳನ್ನು ಅನುಭವಿಸಿರ್ತಕ್ಕಂಥದ್ದನ್ನು ಕೂಡ ನಾವು ಇತಿಹಾಸದಲ್ಲೇ ಕಾಣ್ತೀವಿ ಅಥವಾ ಹಿಂದಿನ ಕೆಲವು ವರ್ಷಗಳ ಹಿಂದೆ ನಾವು ಕಾಣ್ತಕ್ಕಂಥ 2 ವರ್ಷದಲ್ಲಿ 3 ಸಲ ಎಲೆಕ್ಷನ್ ಅಂತಂದರೆ ಕೋಟ್ಯಾಂತರ ರೂಪಾಯಿ ಹಣ ಅದಕ್ಕೆ ಖರ್ಚಾಗಿ ಹೋಗುತ್ತೆ. ಹಾಗಾದರೆ ಚುನಾವಣೆಗಳಿಗೆ ಅನುಗುಣವಾಗಿ ನಾವು ಇರ್ತಕ್ಕಂತಹ ಸಂದರ್ಭದಲ್ಲಿ ಇಲ್ಲಿ ರಾಜಕೀಯ ಸ್ಥಿರತೆಯನ್ನು ಕಾಪಾಡಬೇಕಾಗಿತ್ತು ಅಂತಂದರೆ ಬಹುಮತ ಅಂತಕ್ಕಂಥದ್ದಾಗಲಿ ಚುನಾವಣೆಯಲ್ಲಿ ಭಾರತದ ಎಸ್ಪೆಷಲಿ ಇಂಡಿಯನ್ ಗೌರ್ಮೆಂಟ್ ಅಥವಾ ಭಾರತದ ಸರ್ಕಾರದ ವ್ಯವಸ್ಥೆಗಳಲ್ಲಿ ಬಹುಮತ ಅಂತಕ್ಕಂಥದ್ದಾಗಲಿ ಸರ್ಕಾರದ ಇರುವಿಕೆಗಳಲ್ಲಾಗಲಿ ಸಂವಿಧಾನದಲ್ಲಿ ಬದಲಾವಣೆ ತರಬೇಕು ಅಂತಕ್ಕಂತಹ ಒಂದು ಉದ್ದೇಶವನ್ನು ಈ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ಎಂ ವೆಂಕಟಾಚಲರವರು ಪ್ರಮುಖವಾಗಿ ಸರ್ಕಾರಕ್ಕೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥ. ಈ ರೀತಿ ಸರ್ಕಾರಗಳ ಬದಲಿ ಆದರೆ ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಕುಂಠಿತ ಆಗುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ವ್ಯಕ್ತಪಡಿಸುವುದರ ಜೊತೆಗೆ ಸಂವಿಧಾನದಲ್ಲಿ ಕೆಲವೊಂದು ಮಾರ್ಪಾಡುಗಳಾಗಬೇಕು, ಸರ್ಕಾರ ನಿಶ್ಚಳವಾಗಿ ಉಳಿಬೇಕು, 5 ವರ್ಷ ನಿಶ್ಚಳವಾಗಿ ಉಳಿದರೆ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಸಮರ್ಪಕವಾಗಿ ಜಾರಿಗೆ ಬರುವುದರ ಜೊತೆಗೆ ಅವು ಜನರನ್ನು ತಲುಪ್ತವೆ ಅಥವಾ ಜನರಿಗೆ ಸಿಗ್ತವೆ. ಇಲ್ಲವಾದರೆ ಸರ್ಕಾರಗಳು ಬದಲಾಗುತ್ತೆ, ಯೋಜನೆಗಳು ಕಾರ್ಯಕ್ರಮಗಳು ಬದಲಾಗುವುದರಿಂದ ಅಭಿವೃದ್ಧಿಯಲ್ಲಿ ಕುಂಠಿತ ಆಗುತ್ತೆ. ನಾನು ಆಗಲೇ ಹೇಳಿದೆ, ಈ ಸರ್ಕಾರ ತೆಗೆದುಕೊಂಡಂಥ ಯೋಜನೆಗಳಾಗಲಿ ಕಾರ್ಯಕ್ರಮಗಳಾಗಲಿ ಮಾಡ್ತಾ ಇರುತ್ತೆ. ಆ ಯೋಜನೆ ಪ್ರಾರಂಭವಾಗಿ 1 ವರ್ಷನೋ 2 ವರ್ಷನೋ ಆಗಿರುತ್ತೆ. ಸಡನ್ನಾಗಿ ಗೌರ್ಮೆಂಟ್ ಚೇಂಜ್ ಆಯಿತು ಅಂದರೆ ಮತ್ತೊಂದು ಗೌರ್ಮೆಂಟ್ ಬಂದರೆ ಅಥವಾ ಮತ್ತೊಂದು ಸರ್ಕಾರ ಅಸ್ತಿತ್ವಕ್ಕೆ ಬಂದರೆ ಅಥವಾ ಮತ್ತೊಂದು ಪಕ್ಷ ಆಳ್ವಿಕೆಗೆ ಬಂದರೆ ಆ ಯೋಜನೆಯನ್ನು ಅದು ಪೂರ್ತಿಗೊಳಿಸೋದಿಲ್ಲ, ಅದು ಬೇರೆ ಯೋಜನೆಗಳನ್ನು ಹಾಕಿರುತ್ತೆ. ನಿಮ್ಮೊಂದು ಬೆಸ್ಟ್ ಉದಾಹರಣೆ ಹೇಳ್ತಕ್ಕಂಥದ್ದು ಅಂದರೆ ಇಲ್ಲೇ ಬಾಗಲಕೋಟೆ ಮತ್ತು ಕುರ್ಚಿ ರೈಲ್ವೆ ಮುಗಿಯೋತಾನೇ ಇಲ್ಲ. ಇದು ಸುಮಾರು ದಶಕಗಳ ಕಳೆದು ಅಂತಕ್ಕಂಥದ್ದು. ಯಾಕಂದರೆ ಯೋಜನೆಯನ್ನು ಜಾರಿಗೆ ತಂದರೆ ಜಾರಿಗೆ ಇರ್ತಕ್ಕಂಥ ಪ್ರಾರಂಭಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಅಥವಾ ಪಕ್ಷಕ್ಕೆ ಕ್ರೆಡಿಟ್ ಬರುತ್ತೆ ಅಂತಕ್ಕಂತಹ ಮಹತ್ವಾಕಾಂಕ್ಷೆ ಉದ್ದೇಶ ಹೊಂದಿದೆ. ಇದು ಪರಿಹಾರ ಆಗಬೇಕು ಅಂದರೆ ಸಂವಿಧಾನದಲ್ಲಿ ಬದಲಾವಣೆಗಳಾಗಬೇಕು ಅನ್ನೋದೇ ಪ್ರಮುಖವಾಗಿ ಉದ್ದೇಶ ಹಾಗೂ ರಾಜಕೀಯ ಸ್ಥಿರತೆಯನ್ನು ಕಾಣಬೇಕು ಅಂತಕ್ಕಂಥದ್ದೇ ಅದಕ್ಕೆ ಪರಿಹಾರ. ಇನ್ನು ಎರಡನೇದು ಆದ್ಯತೆಗಳಿಗೆ ಆಯ್ಕೆ ಕೊಡ್ತಕ್ಕಂಥದ್ದು. ಆದ್ಯತೆಗಳಿಗೆ ಆಯ್ಕೆ ಇನ್ನು ಡೆಮೋಕ್ರಸಿಕಲ್ ಸಿಸ್ಟಮಲ್ಲಿ ನಾವು ನೋಡ್ತಾ ಬಂದ್ವಿ ಅಂತಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ರಾಷ್ಟ್ರ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ಅಂಶಗಳ ಬಗ್ಗೆ ಆದ್ಯತೆಯನ್ನು ಕೊಡಬೇಕಾಗಿದೆ. ಇವತ್ತು ಒಂದು ರಾಷ್ಟ್ರ ಆರ್ಥಿಕವಾಗಿ ಸದೃಢವಾದಂತಹ ರಾಷ್ಟ್ರ ನಿರ್ಮಾಣ ಆಗಬೇಕಾಗಿತ್ತು ಅಂತಂದರೆ ಹಲವಾರು ವಿಚಾರಗಳಲ್ಲಿ ಸರ್ಕಾರ ತನ್ನ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಬೇಕಾಗಿದೆ. ವಿದ್ಯಾರ್ಥಿಗಳೇ, ಜನರು ಸಂತೋಷವಾಗಿರಬೇಕಾಗಿತ್ತು ಅಂತಂದರೆ ಅಥವಾ ಜನರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಅವಶ್ಯಕತೆಗಳನ್ನು ಇವತ್ತು ಸರ್ಕಾರ ಕೊಡಬೇಕಾಗಿರ್ತಕ್ಕಂಥ ಒಂದು ಅವಶ್ಯಕತೆ ಇದೆ. ಮೂಲಭೂತ ಅವಶ್ಯಕತೆಗಳು ಅಂತಕ್ಕಂಥ ಒಂದು ವಿಚಾರ ಬಂದ ತಕ್ಷಣ ಬರ್ತಕ್ಕಂಥ ಕಾನ್ಸೆಪ್ಟೇ ಬೇರೆ. ಆಹಾರ, ಬಟ್ಟೆ, ವಸತಿ, ಸಾರಿಗೆ, ಆಹಾರ, ಬಟ್ಟೆ, ವಸತಿ, ಇದು ಬಹಳ ಮೂಲಭೂತ ಅವಶ್ಯಕತೆಗಳು. ಇದನ್ನು ವ್ಯಕ್ತಿ ಪೂರೈಸಿಕೊಳ್ಳಲು ಸಾಧ್ಯವಿಲ್ಲದಿರುವಂತಹ ಸಂದರ್ಭದಲ್ಲಿ ಇವುಗಳನ್ನು ಸರ್ಕಾರವೇ ಪೂರೈಸಿ ಜನರನ್ನು ಸಂರಕ್ಷಣೆ ಮಾಡಬೇಕು ಹಾಗೂ ಸಾರಿಗೆ ವ್ಯವಸ್ಥೆಯನ್ನು ಮಾಡಬೇಕು ಹಾಗೂ ನಿರುದ್ಯೋಗತನವನ್ನು ಹೋಗಲಾಡಿಸುವ ಸಲುವಾಗಿ ಉದ್ಯೋಗದ ವ್ಯವಸ್ಥೆಗಳನ್ನು ಮಾಡಬೇಕು. ಬಿಕಾಸ್ ಆಫ್ ದ ಎಕನಾಮಿಕಲ್ ಸಿಸ್ಟಮ್ ವಿಲ್ ಬಿ ದ ಗ್ರೋತ್ ಬೈ ದ ಎಂಪ್ಲಾಯ್ಮೆಂಟ್ಸ್. ನೀವು ಉದ್ಯೋಗ ಕೊಡ್ರಿ, ನಮಗೆ ಫ್ರೀ ಏನೂ ಕೊಡಬೇಡ್ರಿ, ಎಲ್ಲರಿಗೂ ಉದ್ಯೋಗ ಕೊಡಿ. ಯು ಮಸ್ಟ್ ಡೂ ದ ಎಂಪ್ಲಾಯ್, ಆಟೋಮೆಟಿಕ್ಲಿ ಯು ಡೆವಲಪ್ ದ ಎಕನಾಮಿಕಲ್ ಸಿಸ್ಟಮ್. ಅಲ್ಲಿ ಆದಾಯ ಬರುತ್ತೆ. ಮನೆ ಒಬ್ಬ ದುಡಿಯೋದೇ 5 ಮಂದಿ ಇದ್ದರೆ 5 ಮಂದಿ ದುಡಿತಾ ಇರೋದು ಅಂದರೆ ಆದಾಯ ಹೆಚ್ಚಾಗುತ್ತೆ.
ಆದಾಯಕ್ಕೆ ತಕ್ಕಂತೆ ನಮ್ಮ ಖರ್ಚು ವೆಚ್ಚಗಳು ಹೆಚ್ಚಾಗ್ತವೆ. ಖರ್ಚು ವೆಚ್ಚಗಳು ಹೆಚ್ಚಾದವು ಅಂತಂದರೆ ನಮ್ಮದೇ ಆಗಿರ್ತಕ್ಕಂತಹ ಕೊಳ್ಳುವಿಕೆ ಅಥವಾ ಪರ್ಚೇಸಿಂಗ್ ಅಂತ ಏನು ಹೇಳ್ತೀವಿ, ಇದರ ಮಟ್ಟದಲ್ಲಿ ಇರ್ತಕ್ಕಂಥ ವಿಚಾರದಲ್ಲಿ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಆಗುತ್ತೆ. ಆಗಿರುವುದರಿಂದ ಇವತ್ತು ಉದ್ಯೋಗ ಆಗಿರ್ಬೋದು, ಆಹಾರ ಪೂರೈಕೆಗಳಲ್ಲಾಗಿರ್ಬೋದು, ವಸತಿ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಕೈಗಾರಿಕೆಗಳ ಸ್ಥಾಪನೆ ಆಗಿರ್ಬೋದು, ಇವುಗಳಿಗೆ ರಾಜ್ಯ ಇವತ್ತು ಪ್ರಮುಖ ಆದ್ಯತೆಯನ್ನು ನೀಡಬೇಕಾಗಿದೆ. ಯಾಕಂದರೆ ಕೈಗಾರಿಕೆಗಳ ಸ್ಥಾಪನೆ ಆಗಬೇಕು. ಕೈಗಾರಿಕೆಗಳ ಸ್ಥಾಪನೆಗಳಿಂದ ನಮಗೆ ಉದ್ಯೋಗ ಸೃಷ್ಟಿ ಆಗುತ್ತಾ, ಕೃಷಿ ಡೆವಲಪ್ಮೆಂಟ್ ಆಗಬೇಕು. ಫಾರ್ ಎಕ್ಸಾಂಪಲ್ ನೋಡ್ತಾ ಬಂದ್ವಿ ಅಂತಂದರೆ ಭಾರತದ ಒಂದು ವ್ಯವಸ್ಥೆಗಳಲ್ಲಿ ಭಾರತ ಕೃಷಿ ಪ್ರಧಾನ ರಾಷ್ಟ್ರ. ಬಹುತೇಕವಾಗಿ ನಮ್ಮಲ್ಲಿ ಕೃಷಿ ಇರ್ತಕ್ಕಂಥ ಭೂಮಿನೇ ಹೆಚ್ಚಾಗಿದೆ. ಆದರೆ ಆ ಕೃಷಿಗೆ ಬೇಕಾಗಿರ್ತಕ್ಕಂತಹ ಸೌಲಭ್ಯಗಳನ್ನು ಸರ್ಕಾರ ಒದಗಿಸುವಲ್ಲಿ ವಿಫಲತೆಯನ್ನು ಆಗಿದೆ. ಬಹುತೇಕವಾಗಿ ನಾನು ಹೇಳ್ತಕ್ಕಂಥದ್ದು, ನಾನು ಒದಗಿಸಿಲ್ಲ ಅಂತ ಹೇಳ್ತಾ ಇಲ್ಲ, ಕಡಿಮೆ ಪ್ರಮಾಣದಲ್ಲಿ ಆಗಿದೆ. ಇವತ್ತು ಕರೆಂಟ್ ಸಪ್ಲೈ ಇಲ್ಲ, ವಾಟರ್ ಸಪ್ಲೈ ಇಲ್ಲ, ನೀರಾವರಿ ಆಗ್ತಾ ಇಲ್ಲ. ಇವುಗಳನ್ನು ಮಾಡುವುದರಿಂದ ರಾಷ್ಟ್ರದಲ್ಲಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆ ಬದಲಾಗಬಹುದು. ಅದೇ ಹೇಳ್ತೀವಿ ನಾವು, ಕೃಷಿಕರು ಹೇಳ್ತಾರೆ ಏನು ಅಂತಂದರೆ, ನಮಗೆ ಸರಿಯಾದ ಸಂದರ್ಭದಲ್ಲಿ ನೀರು ಇರ್ತಕ್ಕಂಥ ಪೂರೈಸಿಬಿಟ್ರಿ ಅಂತಂದರೆ ನಮಗೆ ಸರ್ಕಾರದಿಂದ ಯಾವುದೂ ಸೌಲಭ್ಯ ಬೇಡ. ನಮ್ಗೆ ಸಾಲ ಮನ್ನಾ ಮಾಡಬೇಡ್ರಿ, ಸಬ್ಸಿಡಿ ಕೊಡಬೇಡ್ರಿ, ಏನೂ ಕೊಡಬೇಡ್ರಿ, ನಾವು ನೀರು ಕೊಡ್ರಿ ಸರಿಯಾಗಿ. ಯಾಕಂದರೆ ಸರ್ಕಾರ ಅದನ್ನು ಪೂರೈಸಿಬಿಡ್ತು ಅಂತಂದರೆ ಆಟೋಮೆಟಿಕ್ಲಿ ಅಗ್ರಿಕಲ್ಚರಲ್ಲೂ ಡೆವಲಪ್ ಆಗ್ತೀವಿ. ಅದ್ರ ಜೊತೆಗೆ ಕೈಗಾರಿಕೆಗಳು ಸ್ಥಾಪನೆ ಆಗುವ ಅಂತಂದರೆ ಉದ್ಯೋಗ ಆಗುತ್ತೆ ಅಂತಕ್ಕಂತಹ ಮಹತ್ವಾಕಾಂಕ್ಷಿ ಉದ್ದೇಶವನ್ನು ಕೂಡ ನಾವಿಲ್ಲಿ ಹೊಂದ್ಬೋದು. ಆಗಿರುವುದರಿಂದ ಆದ್ಯತೆಗಳಿಗೆ ಕೊಡಬೇಕು ಅಂತಕ್ಕಂಥ ಆದ್ಯತೆಗಳು ಪ್ರಜೆಗಳ ಅಗತ್ಯಗಳನ್ನು ನಿರ್ವಹಿಸಬೇಕು ಅಂತ ಅವ್ರಿಗೆ ಹೆಂಗೆ ಬೇಕಾಗಿದೆ. ಕೃಷಿ ಯಾವ ರೀತಿ, ಕೈಗಾರಿಕೆ ಆಗಬೇಕಾಗಿದೆ, ಉದ್ಯೋಗ ಯಾವ ರೀತಿ ಸೃಷ್ಟಿ ಆಗಬೇಕಾಗಿದೆ ಅಂತಕ್ಕಂಥದ್ದಾಗಲಿ, ಸಾರಿಗೆ ವ್ಯವಸ್ಥೆ, ಶಿಕ್ಷಣ, ಇದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಬದಲಾವಣೆಗಳನ್ನು ನಾವು ಇವತ್ತು ಕಾಣಬೇಕಾಗಿದೆ. ಇದನ್ನು ನಾವು ಇವತ್ತು ಪರಿಹಾರವಾಗಿ ನಾವು ಇವತ್ತು ಕಂಡುಕೊಳ್ಬೋದು. ಇನ್ನು ಮೂರನೇದಾಗಿ ಕಾರ್ಯಕ್ರಮಗಳ ಪರಿಣಾಮಕಾರಿಯಾಗಿರ್ತಕ್ಕಂಥ ಅನುಷ್ಠಾನಗಳು ಏನಾಗ್ತಾ ಇದೆ. ನಾವು ಭಾರತೀಯ ಯೋಜನೆಗಳನ್ನು ಮಾಡಿ ಜಾರಿಗೆ ತಂದ ಸಂದರ್ಭದಲ್ಲಿ 2012ರಿಂದ ಏಪ್ರಿಲ್ನಿಂದ 12ನೇ ಪಂಚವಾರ್ಷಿಕ ಯೋಜನೆಯು ಪ್ರಗತಿ ಹಂತದಲ್ಲಿದ್ದು ಡೆವಲಪ್ಮೆಂಟ್ ಆಗಿದೆ. ಇವತ್ತು ನಾವು ಇವತ್ತು ಇರ್ತಕ್ಕಂಥ ಪಂಚವಾರ್ಷಿಕ ಯೋಜನೆಗಳನ್ನು ಹಾಕಿಕೊಳ್ತಾನೆ ಬಂದಿದ್ದೀವಿ. ಈ ಪಂಚವಾರ್ಷಿಕ ಯೋಜನೆಗಳಲ್ಲಿ ಕಂಡು ಬಂದಂತಹ ನ್ಯೂನ್ಯತೆಗಳೇನಿದ್ದಾವೆ, ತಪ್ಪುಗಳೇನಿದ್ದಾವೆ, ಇದನ್ನು ಸರಿಪಡಿಸಿಕೊಂಡು ನಾವು ಮುಂದೆ ಸರಿಪಡಿಸಿಕೊಂಡು ಸಂಪನ್ಮೂಲಗಳ ಕ್ರೋಢೀಕರಿಸಿ ಪರಿಣಾಮಕಾರಿಯಾಗಿರ್ತಕ್ಕಂತಹ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಬೇಕಾಗಿದೆ. ಅಂದರೆ ಎಲ್ಲೆಲ್ಲಿ ಮಿಸ್ಟೇಕ್ ಆಯಿತು, ಅಗ್ರಿಕಲ್ಚರಲ್ಲಿ ನಾವು ಏನೇನು ಮಾಡಬೇಕಾಗಿತ್ತು, ಕೈಗಾರಿಕೆಗಳಲ್ಲಿ ನಾವು ಏನು ಆ ರೀತಿ ಬದಲಾವಣೆಯನ್ನು ತರಬೇಕಾಗಿದೆ, ಅಥವಾ ವಸ್ತುಗಳನ್ನು ಯಾವುದು ಆಮದು ಮಾಡಿಕೊಳ್ಳಬೇಕಾಗಿದೆ, ಯಾವುದನ್ನು ನಾವು ರಫ್ತು ಮಾಡಬೇಕಾಗಿದೆ, ಇಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಬದಲಾವಣೆಯನ್ನು ತೆಗೆದುಕೊಂಡು ಬರುವುದರ ಜೊತೆಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ನಾವು ಸಾಧಿಸ್ಬೋದು ಅಂತಕ್ಕಂಥದ್ದನ್ನು ರಾಜ್ಯಶಾಸ್ತ್ರಜ್ಞರು ಪ್ರಮುಖವಾಗಿ ಅಭಿಪ್ರಾಯವನ್ನು ಪಟ್ಟಿರುವಂಥದ್ದು. ಇನ್ನು ಮುಂದುವರೆದು